ಮಾಡೋ ಅಡುಗೆ ಸುಲಭವಾಗಿರಬೇಕು, ಆದರೆ ನೋಡಿದಾಗ ಏನೋ ಸ್ಪೆಷಲ್ ಮಾಡಿದ್ದೀವಿ ಅಂತ ಅನಿಸ್ಬೇಕು. ಆಗ ಮಾಡೋರ್ಗೂ ಸುಲಭ, ತಿನ್ನೋರ್ಗೂ ಖುಷಿ. ಈ ಗಾರ್ಲಿಕ್ ರೈಸ್ ಮತ್ತು ಮ್ಯಾಂಗೋ ಸ್ಮೂತಿ ಮಾಡಿ ನೋಡಿ, ಹಾಗೆ ಅನಿಸುತ್ತೆ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಅರ್ಧಂಶನ ದೊಡ್ಡದಾಗಿ ಇನ್ನರ್ಧಂಶನ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ಹಾಗೆಯೇ 1 ಕಪ್ ಅಕ್ಕಿನ ಉದುರುದ್ರಾಗಿ ಬೇಯಿಸಿಟ್ಕೊಳ್ಬೇಕು. 1 ಕಪ್ ಅಂದರೆ 240 ml. ಆಮೇಲೆ 1 ಟೀ ಚಮಚ ಎಣ್ಣೆ ಬಿಸಿ ಮಾಡಿ 4ರಿಂದ 5 ಒಣಮೆಣಸಿನ್ಕಾಯಿನ ಗರಿಗರಿಯಾಗೋವರೆಗೆ ಹುರಿಬೇಕು. ಇದು ಮೀಡಿಯಂ ಖಾರ ಇರೋ ಒಣಮೆಣಸಿನ್ಕಾಯಿ. ನೀವು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಅದಕ್ಕೆ ದೊಡ್ಡದಾಗಿ ಹೆಚ್ಚಿಟ್ಟ ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಸೇರಿಸಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೆ ಹುರಿಬೇಕು. ಜಾಸ್ತಿ ಹುರಿದು ಸೀದು ಹೋಗೋ ಥರ ಮಾಡಬೇಡಿ. ಆನಂತರ ಅರ್ಧ ಕಪ್ ಹಸಿ ತೆಂಗಿನ ತುರಿ ಸೇರಿಸಿ ಇನ್ನೊಂದು ಸುತ್ತು ಹುರಿದು ಸ್ಟವನ್ನು ಆಫ್ ಮಾಡಬೇಕು. ಹಸಿ ತೆಂಗಿನ ತುರಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಒಣ ಕೊಬ್ಬರಿ ಬೇಕಾದರೂ ಹಾಕ್ಬೋದು. ಇದನ್ನು ಈಗ ನಾವು ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಅಡುಗೆ ಮಾಡೋಷ್ಟೊತ್ತಿಗೆ ಚಿಕ್ಕ ಮಿಕ್ಸಿ ಜಾರ್ ಇದ್ದರೆ ತುಂಬ ಸುಲಭ ಆಗುತ್ತೆ. ನಾನಿಲ್ಲಿ ಅಗರೋ ರೀಗಲ್ ಪರ್ಸ್ನಲ್ ಬ್ಲೆಂಡರ್ ಬಳಸ್ತಾ ಇದ್ದೀನಿ. ಗ್ರೈಂಡಿಂಗ್ ಬ್ಲೇಡ್ ಜೋಡಿಸ್ಕೊಂಡು ಗ್ರೈಂಡ್ ಮಾಡಿದ್ರೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಪುಡಿ ಆಯಿತು. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಈ ಬ್ಲೆಂಡರ್ ಜೊತೆ ಬಂದಿರೋ ಈ ಮುಚ್ಚಳನ ಹಾಕಿ ಮಸಾಲೆನ ಎತ್ತಿಟ್ಕೊಂಡು ಬೇಕಾದಾಗ ಉಪಯೋಗಿಸ್ಬೋದು. ಆನಂತರ 2 ಟೇಬಲ್ ಚಮಚ ಎಣ್ಣೆನ ಬಿಸಿ ಮಾಡಿ 2 ಟೇಬಲ್ ಚಮಚ ಶೇಂಗಾನ ಗರಿ ಆಗೋವರೆಗೆ ಹುರಿಬೇಕು. ನಾನು ಶೇಂಗಾನ ಮೊದಲೇ ಹುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ, ಎಣ್ಣೆ ಏನು ಹಾಕದೆ. ಹಾಗಾಗಿ ಒಗ್ಗರಣೆ ಟೈಮಲ್ಲಿ ಸುಲಭ ಆಗುತ್ತೆ. ಆನಂತರ ಅದಕ್ಕೆ ಅರ್ಧ ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ, ಒಂದು ಸ್ವಲ್ಪ ಗೋಡಂಬಿ ಹಾಕಿ ಹುರಿದು 1 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಹಾಗೆಯೇ ಇನ್ನರ್ಧ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಕಿಬಿಟ್ಟು ಮತ್ತೊಂದು ಸುತ್ತು ಹುರಿಬೇಕು. ಈಗ ಸಹ ಅಷ್ಟೇ, ಬೆಳ್ಳುಳ್ಳಿ ಸೀದು ಹೋಗೋದು ಬೇಡ, ಒಂದು ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು. ಆಮೇಲೆ ಅದಕ್ಕೆ ಈಗಾಗಲೇ ರುಬ್ಬಿಟ್ಟಿದ್ವಲ್ಲ, ಪುಡಿ ಮಾಡಿಟ್ಟಿದ್ವಲ್ಲ ಆ ಮಸಾಲೆನ ಹಾಕಿ ಜೊತೆಯಲ್ಲೇ 1/4 ಚಮಚದಷ್ಟು ಅರಿಶಿನ, 1 ಚಮಚ ಉಪ್ಪನ್ನು ಸೇರಿಸಿ ಒಂದು ಸುತ್ತು ಹೀಗೆ ಮಚ್ಚಬೇಕು. ಜಾಸ್ತಿ ಹೊತ್ತೆಲ್ಲ ಏನು ಹುರಿಯೋದು ಬೇಡ. ಮಸಾಲೆ ಚೆನ್ನಾಗಿ ಬಿಸಿ ಆದರೆ ಸಾಕು. ಅಷ್ಟಾದಮೇಲೆ ಸ್ಟವನ್ನು ಆಫ್ ಮಾಡಿ ಈಗಾಗಲೇ ಮಾಡಿಟ್ಟಿದ್ವಲ್ಲ ಆ ಅನ್ನನ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಅನ್ನ ಚೆನ್ನಾಗಿ ಬೆಂದಿರಲಿ, ಆದರೆ ಉದುರುದ್ರಾಗಿರಲಿ, ಮುದ್ದೆ ಆಗೋದು ಬೇಡ. ಈ ಗಾರ್ಲಿಕ್ ರೈಸು ತುಂಬ ಸುಲಭವಾಗಿ ಮಾಡ್ಬೋದು, ಕಡಿಮೆ ಪದಾರ್ಥಗಳು ಸಾಕು, ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಅಗರೋ ಪರ್ಸ್ನಲ್ ಬ್ಲೆಂಡರ್ ಇದೆಯಲ್ಲ, ಇದರಲ್ಲಿ 3 ಜಾರ್ ಬರುತ್ತೆ, 2 ಬ್ಲೇಡ್ ಬರುತ್ತೆ, ಒಂದು ಬ್ಲೆಂಡಿಂಗ್ ಬ್ಲೇಡು, ಇನ್ನೊಂದು ಗ್ರೈಂಡಿಂಗ್ ಬ್ಲೇಡು. ದೊಡ್ಡ ಜಾರಲ್ಲಿ ನಾನು 2 ಮಧ್ಯಮ ಗಾತ್ರದ ಮಾವಿನ ಹಣ್ಣು, 1 ಬಾಳೆಹಣ್ಣು, ಒಂದು ಸ್ವಲ್ಪ ಐಸ್ ಕ್ಯೂಬ್ಸು, ಒಂದು ಅರ್ಧ ಕಪ್ಪು ಗಟ್ಟಿ ಮೊಸರು ತೊಗೊಳ್ತಾ ಇದ್ದೀನಿ. ಮೊಸರು ಹುಳಿ ಇಲ್ಲದೆ ಇರೋದನ್ನು ತೊಗೊಳ್ಬೇಕು. ಮೊಸರು ಬದಲು ಹಾಲು ಬೇಕಾದ್ರೂ ಹಾಕ್ಬೋದು. ಆನಂತರ ಈ ಬ್ಲೆಂಡಿಂಗ್ ಬ್ಲೇಡನ್ನು ಜೋಡಿಸ್ಬಿಟ್ಟು ಬ್ಲೆಂಡ್ ಮಾಡಬೇಕು. ಆ ಥರ ಮಾಡಿದ್ರೆ ಬಹಳ ರುಚಿಕರವಾದಂತಹ ಸ್ಮೂದಿ ತಯಾರಾಗುತ್ತೆ. ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಇದರಲ್ಲಿ ಮಾಡಿದ್ರೆ. ನಿಮಗೆ ಸಿಹಿ ಏನಾದ್ರು ಬೇಕು ಅಂದರೆ ಸಕ್ಕರೆ, ಬೆಲ್ಲ ಅಥವಾ ಖರ್ಜೂರ ಹಾಕ್ಕೊಳ್ಬೋದು. ಇದರ ಜೊತೆ 3 ಥರದ ಮುಚ್ಚಳ ಬರುತ್ತೆ ನೋಡಿ. ಒಂದು ಹಾಗೆ ಮುಚ್ಚೋದು, ಇನ್ನೊಂದು ಫ್ಲಿಪ್ ಫ್ಲಾಪ್ ಮುಚ್ಚಳ, ಮತ್ತೊಂದು ಸೋಸೋ ಥರದ್ದು. ಯಾವ ಮುಚ್ಚಳ ಬೇಕಾದ್ರೂ ಹಾಕಿ ಆಮೇಲೆ ಕುಡಿಯೋದಕ್ಕೆ ಎತ್ತಿಟ್ಕೊಳ್ಬೋದು. ಇಲ್ಲಿ ನಾನು ಒಂದು ಕಪ್ಪಿಗೆ ಹಾಕಿ ಮೇಲಿಂದ ಸಣ್ಣದಾಗಿ ಹೆಚ್ಚಿರೋ ಡ್ರೈ ನಟ್ಸನ್ನು ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಈ ಜಾರನ್ನು ತೊಳೆಯೋದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಡಿಶ್ ವಾಷಿಂಗ್ ಲಿಕ್ವಿಡ್ ಇರುತ್ತಲ್ಲ ಅದನ್ನ ಹಾಕಿಬಿಟ್ಟು ಈ ರೀತಿ ಶೇಕ್ ಮಾಡಿದ್ರೆ ಆಯಿತು, ಕ್ಲೀನ್ ಆಗಿಬಿಡುತ್ತೆ. ನಿಮಗೇನಾದರೂ ಇನ್ನೂ ಸೇರಿಕೊಂಡಿದೆ ಅಂತ ಅನಿಸಿದ್ರೆ ಈ ರೀತಿ ನೋಡಿ ಬ್ಲೇಡ್ ಇರೋ ಬೇಸನ್ನು ಈ ರೀತಿ ತೆಗೆದು ಬಿಡ್ಬೋದು, ತೆಗೆದು ಕ್ಲೀನ್ ಮಾಡ್ಕೊಳ್ಬೋದು. ನೀವು ಈ ಗಾರ್ಲಿಕ್ ರೈಸು ಮತ್ತು ಸ್ಮೂದಿ ಎರಡನ್ನೂ ಮಾಡಿ ನೋಡಿ. ಇಷ್ಟ ಆಯಿತಾ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.